ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ತಿರುಪತಿ ತಿಮ್ಮಪ್ಪನ ಈ ಮೊದಲ ಆರತಿಯ ವಿವಾದ ಇದೀಗ ದೊಡ್ಡ ಸದ್ದನ್ನು ಮಾಡ್ತಾ ಇದೆ. ಕರ್ನಾಟಕ ಇತಿಹಾಸದ ಹಕ್ಕಿನ ಬಗ್ಗೆ ದೊಡ್ಡ ಚರ್ಚೆ ಕೂಡ ಆಗ್ತಿದೆ. ಹಾಗಾದರೆ DK ಶಿವಕುಮಾರ್ ಅವರು ಈ ಹಕ್ಕಿನ ಬಗ್ಗೆ ಹೇಳಿದ್ದೇನು, ಇದಕ್ಕೆ ಪ್ರತ್ಯುತ್ತರವಾಗಿ TTD ಕೊಟ್ಟಂಥ ಉತ್ತರವೇನು, ಮೊದಲ ಆರತಿ ಕರ್ನಾಟಕಕ್ಕೆ ಏಕೆ ಸಲ್ಲಕ್ಕೆಯಾಗಬೇಕು, ಏನು ಹಿಸ್ಟ್ರಿ ಹೇಳುತ್ತೆ, ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಬಾಗಿಲು ಓಪನ್ ಆಗುವಾಗ ಒಂದು ದರ್ಶನ ಪೂಜೆಯನ್ನು ಮಾಡ್ತಾರೆ. ಆ ದರ್ಶನ ಪೂಜೆ ಅಂದರೆ ಸಾರ್ವಜನಿಕರಿಗೆ ಬಾಗಿಲು ಓಪನ್ ಆದಾಗ ಒಂದು ಪೂಜೆಯನ್ನು ಮಾಡ್ತಾರೆ ಮತ್ತು ಆ ಪೂಜೆ ನಂತರ ಆರತಿಯನ್ನು ಕೂಡ ಕೊಡ್ತಾರೆ. ಆ ಆರತಿಯ ಮೊದಲ ಆರತಿ ಇರುತ್ತಲ್ಲ, ಅದು ಕೂಡ ಕರ್ನಾಟಕದ ವ್ಯಕ್ತಿಗೆ ಸಲ್ಲಿಕೆಯಾಗತ್ತೆ. ಏನದು ಈ ರೋಚಕತೆ ಅನ್ನೋದನ್ನು ನೋಡೋಕ್ಕೂ ಮೊದಲು DK ಶಿವಕುಮಾರ್ ಅವರು ಈ ಮೊದಲ ಆರತಿಯ ಬಗ್ಗೆ ಕೊಟ್ಟಂಥ ಸ್ಟೇಟ್ಮೆಂಟ್ ಇದ್ದಿಲ್ಲ, ಅದು ಇದೀಗ ದೊಡ್ಡ ಚರ್ಚೆಗೆ ಗ್ರಾಸವಾಗ್ತಿದೆ. DK ಶಿವಕುಮಾರ್ ಹೇಳಿದ್ದೇನು ಎನ್ನುವುದನ್ನು ನೋಡ್ತಾ ಹೋದರೆ, DK ಶಿವಕುಮಾರ್ ಅವರು ಹೇಳ್ತಾರೆ, ತಿರುಪತಿಯ ಈ ಮೊದಲ ಒಂದು ಆರತಿ ಇದೆಯಲ್ಲ, ಅಂದರೆ ತಿರುಪತಿಯಲ್ಲಿ ಪೂಜೆ ಆದಾಗ, ಮೊದಲ ಪೂಜೆ ಆದಾಗ ದರ್ಶನ, ಬಾಗಿಲು ದರ್ಶನ ಓಪನ್ ಆಗುವಾಗ ಒಂದು ಪೂಜೆ ಆಗುತ್ತಲ್ಲ, ಆ ಮೊದಲ ಆರತಿ ಹಕ್ಕು ಕೂಡ ಕರ್ನಾಟಕಕ್ಕೆ ಸಲ್ಲಿಕೆಯಾಗತ್ತೆ. ಈ ಹಿಂದೆ ಕರ್ನಾಟಕದ ಜನಪ್ರತಿನಿಧಿಗಳು ಭಾಗವಹಿಸ್ತಿದ್ರು ಮತ್ತು ಅವರು ಈ ಆರತಿಯ ಗೌರವವನ್ನು ಕೂಡ ಪಡ್ಕೊಳ್ತಾ ಇದ್ರು. ಅದಾದ ನಂತರ ಕರ್ನಾಟಕ ಸರ್ಕಾರ ಯಾವುದೇ ಒಂದು ಜನಪ್ರತಿನಿಧಿಯನ್ನು ಆಯೋಜನೆ ಮಾಡದ ಕಾರಣಕ್ಕಾಗಿ ಅಲ್ಲಿರುವಂಥ ಕರ್ನಾಟಕ ಸಿಬ್ಬಂದಿ ಹೋಗಿರ್ತಿದ್ರು. ಪೂಜೆ ಆಗುವಾಗ ಅವರು ಕೈ ಮುಕ್ಕೊಂಡು ನಿಂತ್ಕೊಂಡಿರ್ತಿದ್ರು. ಪೂಜೆ ಆದ ನಂತರ ಪೂಜಾರಿಗಳು ಕರ್ನಾಟಕದ ಸಿಬ್ಬಂದಿಗೆ ಮೊದಲ ಆರತಿಯ ಗೌರವವನ್ನು ಕೊಡ್ತಾ ಇದ್ರು. ಇದರ ಅರ್ಥ ಅಷ್ಟೇ, ಕರ್ನಾಟಕದಿಂದ ನಮಗೆ ಒಳ್ಳೆಯದಾಗಿದೆ, ಕರ್ನಾಟಕದಿಂದ ಒಳ್ಳೆಯದಾದ ನಂತರ ನಾವು ಗೌರವಪೂರ್ವಕವಾಗಿ ಕರ್ನಾಟಕಕ್ಕೆ ಒಳ್ಳೆಯದಾಗಲಿ ಅನ್ನುವಂಥ ಒಂದು ಸಂದೇಶದೊಂದಿಗೆ ಮೊದಲ ಆರತಿಯನ್ನು ಕೊಡ್ತಾ ಇದ್ರು. ಇದು ತಲತಲಾಂತರಗಳಿಂದ ಅಂದರೆ 100-200 ವರ್ಷಗಳನ್ನು ನಡ್ಕೊಂಡು ಬರ್ತಾ ಇರುವಂಥ ಸಂಪ್ರದಾಯವಾಗಿತ್ತು. ಕಾಲ ಕಳೆದಂತೆ ಕರ್ನಾಟಕ ಸರ್ಕಾರ ಯಾವುದೇ ಒಂದು ಜನಪ್ರತಿನಿಧಿಯನ್ನು, ಯಾವುದೇ ಒಂದು ಅಧಿಕಾರಿಯನ್ನು ನೇಮಿಸಿದ ಕಾರಣಕ್ಕಾಗಿ ಸಿಬ್ಬಂದಿಗೆ ಅದರ ಒಂದು ಗೌರವ ಸಲ್ಲಿಕೆ ಆಗ್ತಾ ಇತ್ತು. ಇದರ ಮುಂದುವರೆದ ಭಾಗವಾಗಿ ಇದೇ ನಮ್ಮ CM ಆಗಿರುವಂಥ DK ಶಿವಕುಮಾರ್ ಅವರು ಕಳೆದ 2 ದಿನಗಳ ಹಿಂದೆ ಒಂದು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ರು. ಈ ಹಿಂದೆ ಸಿಬ್ಬಂದಿಗಳು ಕರ್ನಾಟಕಕ್ಕೆ ಸಲ್ಲಿಕೆ ಆಗಬೇಕಂತ ಈ ಒಂದು ಆರತಿಯ ಗೌರವ ಸಲ್ಲಿಕೆ ಆಗ್ತಿತ್ತು. ಅದು ಇದೀಗ ನಾವು ಕೂಡ ಒಂದು ಪತ್ರವನ್ನು ಬರಿತಾ ಇದ್ದೇವೆ, ನಾವು ಕೂಡ ಒಂದು ಯೋಚನೆಯನ್ನು ಮಾಡ್ತಾ ಇದ್ದೇವೆ. ಏನಂದರೆ, ನಮ್ಮ ಕಡೆಯಿಂದ ಯಾರಾದರೂ ಹೋದರೆ, ಸಚಿವರಾಗಲಿ, MLAಗಳಾಗಲಿ, ಮುಖ್ಯಮಂತ್ರಿಗಳಾಗಲಿ, ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲಿ, ನ್ಯಾಯಾಧೀಶರಾಗಲಿ, ಯಾರಾದರೂ ಹೋದಾಗ ಆ ಸಮಯಕ್ಕೆ ಮೊದಲ ಆರತಿಯ ಗೌರವವನ್ನು ಪಡ್ಕೊಳ್ಳುವಂಥ ಒಂದು ಸುಯೋಗ ನಮ್ಮ ಕರ್ನಾಟಕಕ್ಕೆ ಆಗಬೇಕು. ಅಂಥ ಒಂದು ಯೋಜನೆ ಆದರೆ ಅದು ಕರ್ನಾಟಕಕ್ಕೆ ಗೌರವ ಸಿಗುತ್ತೆ ಮತ್ತು MLA, MLCಗಳು, ಸಚಿವರು ಇವರೆಲ್ಲ ಕೂಡ ಸಂತೋಷವಾಗುತ್ತೆ, ಅಥವಾ ಕರ್ನಾಟಕದ ಗೌರವ ಹಿರಿಮೆ ಕೂಡ ಇದರಿಂದ ತಲುಪುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದರ ಅರ್ಥ ಇಷ್ಟೇ, ಬಾಗಿಲು ಓಪನ್ ಆಗುವಾಗ ಸುಪ್ರಭಾತ ಆರತಿ ಆಗುತ್ತಲ್ಲ, ಅದು ಮಹಾರಾಜರ ಹೆಸರಿನಲ್ಲಿ ಆಗುವಂಥ ಆರತಿ ಇತ್ತು. ಆ ಆರತಿಯ ಗೌರವವನ್ನು ಕರ್ನಾಟಕಕ್ಕೆ ಸಲ್ಲಿಕೆ ಆಗಬೇಕು. ಕರ್ನಾಟಕಕ್ಕೆ ಸಲ್ಲಿಕೆ ಆದ ನಂತರ ಇದು ದೊಡ್ಡ ಒಂದು ಗೌರವ ಆಗುತ್ತೆ ಅನ್ನುವಂಥ ಹೆಸರು ಕೂಡ, ಮಾತನ್ನು ಕೂಡ ಇದೇ ಸುಪ್ರಭಾತ ಆರತಿಯ ಬಗ್ಗೆ DK ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಟ್ಟು ಒಂದು ಪತ್ರವನ್ನು ಕೂಡ ಬರೆದಿದ್ರು. ಆದರೆ ಇದೀಗ ಅದೇ ಒಂದು ಚರ್ಚೆ ಆಗ್ತಿದೆ, ಅದೇ ಒಂದು ಸುದ್ದಿ ಇದೀಗ ಚರ್ಚೆ ಆಗ್ತಿದೆ. ಇದಕ್ಕೆ ರಿಪ್ಲೈ ಕೊಟ್ಟಂತ ಮಗ ಕೂತ್ಕ ಆದರೆ DK ಶಿವಕುಮಾರ್ ಅವರು ಹೇಳಿದಂತೆ ಈ ಸ್ಟೇಟ್ಮೆಂಟ್ ಇದೀಗ ವಿವಾದವಾಗಿ ಮಾರ್ಪಡ್ತಾ ಇದೆ. ಇದಕ್ಕೆ ಉತ್ತರ ಕೊಟ್ಟಂತ TTDಯ BR ನಾಯ್ಡು ಕೂಡ ಹೇಳ್ತಾರೆ, ಅದು ಸಾಧ್ಯವೇ ಇಲ್ಲ, ತಲತಲಾಂತರಗಳಿಂದ ಇಂಥದ್ದೇ ಒಂದು ಸಂದರ್ಭ ಒದಗಿ ಬರ್ತಾಯಿದೆ, ಹೀಗಾಗಿ ನಾವು ಇನ್ನು ಮುಂದೆ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಿಬ್ಬಂದಿ ಬಂದಾಗ ಈ ಮಹಾರಾಜ ಆರತಿ ಗೌರವವನ್ನು ಕೊಡ್ತೇವೆ ಹೊರತು ಅವರ ಪ್ರತಿನಿಧಿಗಳಿಗೆ, ಅವರ MLAಗಳಿಗೆ, ಅವರ MPಗಳಿಗೆ, ಅವರ ನ್ಯಾಯಾಧೀಶರಿಗೆ ನಾವು ಈ ಗೌರವವನ್ನು ಕೊಡಲಿಕ್ಕಾಗಲ್ಲ. ಅದು ಸಂಪ್ರದಾಯದ ವಿರೋಧಿಯಾಗುತ್ತೆ ಮತ್ತು ಕಾಲಹರಣವಾಗುತ್ತೆ ಮತ್ತು ಅದರಿಂದ ತೊಂದರೆ ಆಗುತ್ತೆ, ಭಕ್ತರಿಗೆ ತೊಂದರೆ ಆಗುತ್ತೆ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ನಾವು ಈ ಬಗ್ಗೆ ಮುಖ್ಯಮಂತ್ರಿಗಳಿಗೆ ರಿಮೈಂಡರ್ ಕೂಡ ಕಳಿಸ್ತೇವೆ ಅನ್ನುವಂಥ ಒಂದು ಸಂದೇಶವನ್ನು, ಒಂದು ವಾಗ್ದಾಳಿಯನ್ನು ಕೂಡ ಮಾಡಿದರೆ, ಅದಕ್ಕೆ ವಿರುದ್ಧವಾಗಿ ಅಲ್ಲಿರುವಂಥ ನರೇಶ್ ಕುಮಾರ್ ಕೂಡ ಆದರೆ ಒಳ್ಳೆಯದು, ಕರ್ನಾಟಕದ ಈ ಬೇಡಿಕೆ ಇದೆಲ್ಲ, ಬೇಡಿಕೆ ಆದರೆ ಒಳ್ಳೆಯದು, ಮತ್ತೊಂದು ಗೌರವಪೂರ್ವಕವಾಗಿ ಕರ್ನಾಟಕ ಕೂಡ ಗೌರವ ಸಲ್ಲಿಕೆ ಆಗುತ್ತೆ ಅನ್ನುವಂಥ ಹೇಳಿಕೆ TTDಯಲ್ಲಿ 2 ಬಣಗಳ ಒಂದು ದ್ವಂದ್ವ
ಹುಡುಕಾಟ ಹೊರಗೆ ಬಂದಿದೆ. ಇನ್ನು ಈ ಮೊದಲ ಆರತಿ ಹಿಸ್ಟ್ರಿ ಏನು ಹೇಳುತ್ತೆ, ಯಾವಾಗ ಸ್ಟಾರ್ಟ್ ಆಯಿತು, ಕರ್ನಾಟಕಕ್ಕೂ ಆಂಧ್ರಕ್ಕೂ ಈ ಮೊದಲ ಆರತಿಯ ಬಗ್ಗೆ ಇರುವಂಥ ಒಂದು ಸಂಶಯ ಏನು, ಚರ್ಚೆ ಏನು, ವಿವಾದ ಏನು, ಯಾಕೆ ಮೊದಲ ಆರತಿಯನ್ನು ಕರ್ನಾಟಕಕ್ಕೆ ಸಮರ್ಪಣೆ ಮಾಡ್ತಾರೆ, ಕರ್ನಾಟಕಕ್ಕೆ ಕೊಡ್ತಾರೆ ಅನ್ನುವಂಥ ಹಿಸ್ಟ್ರಿಯನ್ನು ನೋಡ್ತಾ ಹೋದರೆ ಅದು 18 ಮತ್ತು 19ನೇ ಶತಮಾನ. ಆಗ ಒಂದು ಕಡೆ ಈಸ್ಟ್ ಇಂಡಿಯಾ ಕಂಪನಿ ಭಾರತವನ್ನು ಹುರಿದು ಮುಗ್ತಾ ಇತ್ತು, ಮತ್ತೊಂದು ಕಡೆ ಉಳಿದ ಭಾಗವನ್ನು ಈ ನವಾಬರು ರಾಜರು ಕಿತ್ಕೊಂಡು ತಿನ್ನುವಂಥ ಪರಿಸ್ಥಿತಿ. ಆಗಷ್ಟೇ ಒಂದು ಹಂತಕ್ಕೆ ಜನಪ್ರಿಯರಾಗಿದ್ದಂಥ ಅಥವಾ ಭಕ್ತಿಯ ಒಂದು ವಿಷಯದಲ್ಲಿ ತುಂಬ ಜನಪ್ರಿಯವಾದಂಥ ದೇವಸ್ಥಾನ ಅಂದರೆ ಅಥವಾ ಭಕ್ತಿಗಾಗಿ ಒಂದು ವಿಶೇಷವಾದಂಥ ಗೌರವ ಕೊಡುವಂಥ ಒಂದು ದೇವಸ್ಥಾನ ಅಂದರೆ ಅದು ತಿರುಪತಿ ತಿಮ್ಮಪ್ಪನ ಒಂದು ದೇವಸ್ಥಾನ. ಸಾಗರ ಸಂಖ್ಯೆಯಲ್ಲಿ ಜನ ಹೋಗ್ತಿದ್ರು ಕೂಡ ಈ ನವಾಬರ ಒಂದು ಟ್ಯಾಕ್ಸ್ ಆಗಿರ್ಬೋದು ಅಥವಾ ಈಸ್ಟ್ ಇಂಡಿಯಾ ಕಂಪನಿಯ ಹುರಿದು ಮುಕ್ಕುವಂಥ ಕೆಲಸ ಆಗಿರ್ಬೋದು. ಹಾಗಾಗಿ ಈ ಒಂದು ದೇವಸ್ಥಾನದ ಆಡಳಿತ ಮಂಡಳಿಗೆ ಆರ್ಥಿಕ ಸಂಕಷ್ಟ ಎದುರಾಗುತ್ತೆ. ಒಂದು ಕಡೆ ನವಾಬರ ಟ್ಯಾಕ್ಸ್ ಕೇಳ್ತಿದ್ರೆ, ಮತ್ತೊಂದು ಕಡೆ ಇದೇ ಈಸ್ಟ್ ಇಂಡಿಯಾ ಕಂಪನಿ ಕರ ಕೊಡಬೇಕು, ಇಲ್ಲಾಂದ್ರೆ ನಿಮ್ಮ ದೇವಸ್ಥಾನ ನಡೆಸಲಿಕ್ಕೆ ಬಿಡಲ್ಲ ಎನ್ನುವಂಥ ಮಾತನ್ನು ಹೇಳ್ತಿರುವಾಗ ನೊಂದಂಥ ಈ ವಿಷಯನ ತಿಳಿದಿರುವಂಥ ನಮ್ಮ ಕರ್ನಾಟಕದ ಮೈಸೂರು ಸಂಸ್ಥಾನದ ಒಡೆಯರಾದಂಥ ಒಡೆಯರರು ಅಂದರೆ ಮಹಾರಾಜರು ಈ TTD ಸಂಸ್ಥೆಗೆ ಅಥವಾ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಬೇಕಾದಂಥ ಆರ್ಥಿಕ ಸಹಾಯವನ್ನು ಮಾಡ್ತಾರೆ. ಆ ಮುಖಾಂತರ ಕಟ್ಟಬೇಕಿದ್ದಂಥ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ನವಾಬರಿಗೆ ಕಟ್ಟಬೇಕಾದಂಥ ಎಲ್ಲ ಹಣವನ್ನು ಪಾವತಿ ಮಾಡಿ ಈ ದೇವಸ್ಥಾನದ ಕ್ರಿಯೆಗಳನ್ನ ಆರಂಭ ಮಾಡಲಿಕ್ಕೆ ಮುಂದುವರಿಸಲಿಕ್ಕೆ ಸರಾಗವಾಗುತ್ತೆ. ಅಷ್ಟಕ್ಕೆ ಆಗಲ್ಲ ಅಂದರೆ ಅಲ್ಲಿಂದ ನೋಡಿ ಏನೇನು ಕೊಡ್ತಾರೆ ಅಂದರೆ, ಒಂದು ಬೇಕಾದಷ್ಟು ಹಣವನ್ನು ಕೂಡ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಕೊಡ್ತಾರೆ. ಅದಾದ ನಂತರ ಒಂದು ಕಿರೀಟ ಕೊಡ್ತಾರೆ, ವಜ್ರ ಖಚಿತವಾದಂಥ ವಿಶಿಷ್ಟವಾದಂಥ ಒಂದು ಕಿರೀಟ ಕೊಡ್ತಾರೆ. ಆ ಕಿರೀಟವನ್ನು ವಿಶೇಷ ಪೂಜೆಗಳಲ್ಲಿ ವಿಶೇಷ ಸಂದರ್ಭದಲ್ಲಿ ತಿರುಪತಿ ವೆಂಕಟೇಶನ ಮೂರ್ತಿಗೆ ಅದನ್ನು ಕೂಡ ಧಾರಣೆ ಮಾಡಲಾಗತ್ತೆ. ಜೊತೆಗೆ ಬೆಲೆ ಬಾಳುವಂಥ ಅನೇಕ ಆಭರಣಗಳನ್ನು ಕೊಡ್ತಾರೆ. ಜೊತೆಗೆ ಒಂದು ಮೈಸೂರು ಅಖಂಡ ದೀಪ ಎನ್ನುವಂಥ ಒಂದು ದೀಪ ಕೊಡ್ತಾರೆ. ಅದು ಕೂಡ ತುಪ್ಪದಲ್ಲಿ ಬೆಳಗತ್ತೆ. ಮತ್ತು ಇಂದಿಗೂ ಕೂಡ ಈ ಮೈಸೂರು ಅಖಂಡ ದೀಪ ಎನ್ನುವಂಥದ್ದು ದೇವರ ಪಕ್ಕದಲ್ಲಿ ಬೆಳಗ್ತಾನೆ ಇರುತ್ತೆ. ಹೀಗಾಗಿ ಒಂದು ಕಿರೀಟ ಕೊಡ್ತಾರೆ, ಒಂದು ಆಭರಣ ಕೊಡ್ತಾರೆ, ಒಂದು ದೀಪ ಅಂದರೆ ಅಖಂಡ ದೀಪ ಕೊಡ್ತಾರೆ. ಜೊತೆಗೆ ಸಾಕಷ್ಟು ಬೇಕಾದಷ್ಟು ಹಣವನ್ನು ಕೊಟ್ಟು ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಇಂದಿಗೂ ಕೂಡ ಪ್ರಪಂಚದಾದ್ಯಂತ ಒಂದು ಕೀರ್ತಿ ಪತಾಕೆಯನ್ನು ಹಾರಿಸಲಿಕ್ಕೆ ಅಂದಿನ ಮಹಾರಾಜರು ಅತ್ಯಂತ ದೊಡ್ಡ ಹೆಲ್ಪ್ ಮಾಡಿದ ಕಾರಣಕ್ಕಾಗಿ, ಸಹಾಯ ಮಾಡಿದ ಒಂದು ಕಾರಣಕ್ಕಾಗಿ ಅವರಿಗೆ ಗೌರವ ಸಲ್ಲಿಸುವಂಥ ಗೌರವದ ಕಾಣಿಕೆಯಾಗಿ ಮೊದಲ ಪೂಜೆ ಆಗುತ್ತಲ್ಲ, ಅಂದರೆ ಪೂಜೆ ಆದ ನಂತರ ದೇವರ ಅಂದರೆ ಈ ಜನರಿಗೆ ಭಕ್ತರಿಗೆ ಓಪನ್ ಆದಾಗ ಮೊದಲ ಆರತಿಯ ಒಂದು ಗೌರವವನ್ನು ಇದೇ ಮಹಾರಾಜರ ಹೆಸರಿನಲ್ಲಿ ಕೊಡಲಾಗತ್ತೆ. ಅಂದರೆ ಅದು ಮಹಾರಾಜ ಆರತಿ ಎನ್ನುವಂಥ ಹೆಸರಲ್ಲಿ ಕೊಡಲಾಗತ್ತೆ. ಅದು ಇಲ್ಲೇ ತನಕ ನಡ್ಕೊಬಂತು. ಜೊತೆಗೆ ಇಂದಿಗೂ ಕೂಡ ಮೈಸೂರು ಸಂಸ್ಥಾನದ ಒಂದು ರಾಜವಂಶದ ಯಾವುದೇ ಒಂದು ಕುಟುಂಬಸ್ಥರು ತಿರುಪತಿ ದೇವಸ್ಥಾನಕ್ಕೆ ಭೇಟಿಯಾಗುವಂಥ ಸಂದರ್ಭದಲ್ಲಿ ಅವರಿಗೆ ಸ್ವಾಗತವೇ ಭರ್ಜರಿ ಆಗುತ್ತೆ. ಹೀಗಾಗಿ ಈ ಮಹಾರಾಜ ಆರತಿ ಅಥವಾ ಮೊದಲ ಆರತಿಯ ವಿವಾದ ಇದೆಯಲ್ಲ, ಅದು ಈಗ ದೊಡ್ಡ ಚರ್ಚೆ ಆಗ್ತಿದೆ. TTD ಸಂಸ್ಥೆಯವರು ಹೇಳೋ ಪ್ರಕಾರ ಇಲ್ಲ, ಮೈಸೂರು ಸಂಸ್ಥಾನದಲ್ಲಿ ನಮ್ಗೆ ಕೊಟ್ಟರು ಎಲ್ಲವೂ ಸತ್ಯ, ಅವ್ರಿಗೆ ಈಗಲೂ ಕೂಡ ಗೌರವವಿದೆ. ಆದರೆ ಕರ್ನಾಟಕ ಸರ್ಕಾರ ಹೇಳಿದಂತೆ MLAಗಳಿಗೆ, MP ಗಳಿಗೆ, ಸಚಿವರಿಗೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ, ನ್ಯಾಯಾಧೀಶರಿಗೆ ಬಂದಾಗ ನಾವು ಮೊದಲ ಆರತಿಯನ್ನು ಗೌರವವನ್ನು ಕೊಡೋದು ಅದು ಸಮಂಜಸ ಅಲ್ಲ. ಯಾರು ಸಿಬ್ಬಂದಿ ಇರ್ತಾರಲ್ಲ ಮೈಸೂರು ಸಂಸ್ಥಾನದಲ್ಲಿ ಇದ್ದರೂ ಅವರು ಕಂಟಿನ್ಯೂಸ್ ಒಬ್ಬರೇ ಪ್ರತಿನಿಧಿ ಇದ್ದರೂ ಆಗ ಸರಿಯಾಗತ್ತೆ. ದಿನಕ್ಕೊಬ್ಬರಂತೆ ಬರೋದು, ಅವರನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು, ಅವರನ್ನು ಸ್ವಾಗತ ಮಾಡೋದು, ಅವ್ರಿಗೆ ಗೌರವ ಕೊಡೋದು, ಜೊತೆಗೆ ಅವರು ಸ್ವಲ್ಪ ಹೊತ್ತು ಜಾಸ್ತಿ ಟೈಮ್ ನಿಲ್ತೇನೆ ಅನ್ನುವಾಗ ನಾವು ಅದನ್ನು ಇಲ್ಲ ಅಂದಕ್ಕಾಗಲ್ಲ. ಯಾರೋ ಒಬ್ಬರು ದೊಡ್ಡ ಸಚಿವರು ಬಂದಿರ್ತಾರೆ, ಯಾರೋ ಒಬ್ಬರು ಉಪಮುಖ್ಯಮಂತ್ರಿ ಬಂದಿರ್ತಾರೆ, ಯಾರೋ ಒಬ್ಬರು ಹೋಮ್ ಮಿನಿಸ್ಟರ್ ಬಂದಿರ್ತಾರೆ, ಅವರಿಗೆ ಮೊದಲ ಆರತಿ ಕೊಡುವಾಗ ಸ್ವಲ್ಪ ಟೈಮ್ ಆಗುತ್ತೆ. ಆ ಟೈಮ್ ಆದ ನಂತರ ಇಡೀ ನಮ್ಮ ಈ ದರ್ಶನ ವ್ಯವಸ್ಥೆ ಹಾಳಾಗುತ್ತೆ. ಹೀಗಾಗಿ ಅವ್ರಿಗೆ ಯಾರಿಗೂ ಇಂಥ ವ್ಯವಸ್ಥೆ ಮಾಡಲಿಕ್ಕಾಗಲ್ಲ. ಅಲ್ಲಿ ಇದ್ದಂಥ ಸಿಬ್ಬಂದಿ ಇರ್ತಾರಲ್ಲ, ಆ ಸಿಬ್ಬಂದಿ ಕರೆಸ್ಕೊಂಡು ನಾರ್ಮಲ್ ಇಲ್ಲಿ ತನಕ ಏನಾಗ್ತದೆ ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ ಹೊರತು ಯಾವುದೇ ಕಾರಣಕ್ಕೂ ಕರ್ನಾಟಕ ಸರ್ಕಾರ ಕೊಟ್ಟಂಥ ಈ ಒಂದು ಹೇಳಿಕೆಯನ್ನು ನಾವು ಪುರಸ್ಕಾರ ಮಾಡಲ್ಲ. ಜೊತೆಗೆ ಈ ಹೇಳಿಕೆಯನ್ನು ಕೊಟ್ಟಂಥ ಸರ್ಕಾರಕ್ಕೆ ನಾವು ರಿಮೈಂಡರ್ ಕಳಿಸಿ ಇದರ ಹಿನ್ನೆಲೆ ಏನು, ಯಾಕೆ ಹೀಗೆ ಆಗ್ತದೆ ಅನ್ನೋದು ಕೂಡ ತಿಳಿಸಿಕೊಡುವಂಥ ಪ್ರಯತ್ನ ಕೂಡ ಮಾಡ್ತೇವೆ ಅನ್ನುವಂಥ ಮಾತನ್ನು ಇದೇ BR ನಾಯ್ಡು ಅವರು ಮಾಧ್ಯಮಕ್ಕೆ ತಿಳಿಸ್ತಾ ಒಂದು ಹಂತಕ್ಕೆ ಕೆಂಡಮಂಡಲರಾಗಿದ್ದಾರೆ ಅಂತ ಹೇಳ್ಬೋದು. ಏನೇ ಆಗಲಿ, ಮೊದಲ ಆರತಿಯ ಗೌರವ ಕರ್ನಾಟಕಕ್ಕೆ ಸಿಗುತ್ತೆ ಅನ್ನುವಂಥ ಒಂದು ವಿಷಯ ಗೊತ್ತಿರಲಿಲ್ಲ. ಆ ವಿಷಯವನ್ನು ಇಡೀ ಜನರಿಗೆ ತಲುಪಿಸಿದಂಥ, ಇಡೀ ಆಂಧ್ರ ಮತ್ತು ಕರ್ನಾಟಕ ಜನರಿಗೆ ತಲುಪಿಸಿದಂಥ DK ಶಿವಕುಮಾರ್ ಅವರಿಗೆ ಒಳ್ಳೆಯದಾಗಲಿ. ಯಾಕಂದರೆ ಕರ್ನಾಟಕ ಅಂತ ಬಂದಾಗ, ಕನ್ನಡ ಅಂತ ಬಂದಾಗ, ಕರ್ನಾಟಕದ ಹಕ್ಕು ಬಾಧ್ಯತೆ ಬಂದಾಗ DK ಶಿವಕುಮಾರ್ ಅವರು ಸ್ವಲ್ಪ ಮಟ್ಟಿಗೆ ಮುಂದಿದ್ದಾರೆ ಅನ್ನೋದು ಕೂಡ ತಿಳಿದು ಬರುತ್ತೆ. ಯಾಕಂದರೆ ಇಲ್ಲೇ ತನಕ ಏನೂ ಗೊತ್ತಿರಲಿಲ್ಲ. ಈಗ DK ಶಿವಕುಮಾರ್ ಅವರು ಈ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಈ ಮೊದಲ ಆರತಿಯನ್ನು ಇಷ್ಟು ವಿಸ್ತಾರವಾಗಿ ಜನರಿಗೆ ತಲುಪಿಸಲಿಕ್ಕೆ ಒಂದು ಸಹಕಾರಿಯಾಗಿದ್ದರು. ಏನೇ ಆಗಲಿ, ದೇವಸ್ಥಾನಕ್ಕೆ ಭಕ್ತರು ಹೋಗಲಿ, ಅಂದರೆ
ಸಾಂಗವಾಗಿ ಎಲ್ಲವೂ ನಡೀಲಿ, ಎಲ್ಲ ಭಕ್ತರಿಗೆ ಒಳ್ಳೆಯದಾಗಲಿ. ಮೊದಲ ಆರತಿ ಯಾರಿಗೆ ಸಿಗುತ್ತೋ ಬಿಡುತ್ತೋ, ಆದರೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಕೋಟ್ಯಾಂತರ ಭಕ್ತರು ಹೋಗ್ತಾ ಇರುತ್ತೆ. ಕೋಟ್ಯಾಂತರ ಒಂದು ಭಕ್ತರಿಗೆ ಒಳ್ಳೆಯದಾಗಲಿ. ಜೊತೆಗೆ ಈ ವಿಷಯವನ್ನು ಹೊರಗಡೆ ತಂದಂಥ ಡಿ ಕೆ ಶಿವಕುಮಾರ್ ಕೂಡ ಒಳ್ಳೆಯದಾಗಲಿ. ಜೊತೆಗೆ ಕರ್ನಾಟಕದ ಇಂಥ ವಿಷಯಗಳು ಆದಷ್ಟು ಜಾಸ್ತಿ ಹೊರಬರಲಿ. ಯಾಕಂದರೆ ನಾವೆಲ್ಲ ಕನ್ನಡಿಗರಾದ ನಂತರ ಕನ್ನಡಿಗರ ಇಂಥ ಒಂದು ಕೆಲಸ, ಕನ್ನಡಿಗರಿಗೆ ಸಲ್ಲಿಕೆಯಾಗಬೇಕಂತ ಗೌರವ ಇನ್ನೂ ಹಾಗೆ ಉಳ್ಕೊಂಡಿದ್ದಿಲ್ಲ ಎನ್ನುವಂಥ ಒಂದು ವಿಶೇಷವಾದಂಥ ಸಂದೇಶ ಹೊರಗೆ ಬರಲಿ. ಜೊತೆಗೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಈ ವಿಷಯವನ್ನು ಹೊರಗಡೆ ತಂದಂಥ ಅನೇಕರಿಗೆ ಒಳ್ಳೆಯದಾಗಲಿ ಅನ್ನೂ ಕೂಡ ನಮ್ಮ ಆಶಯ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.